ವೇದಿಕೆಯ ಮೇಲೆ ಉಪಸ್ಥಿತರಿರುವ ಭಾರತೀಯ ಆಡಳಿತ ಸೇವೆಯ ನಿವೃತ್ತ ಅಧಿಕಾರಿಯಾದ ಶ್ರೀ ಸಿ ವಿ ಗೋಪಿನಾಥ್ರವರೇ, ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಸಿದ್ದರಾಮಪ್ಪ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶ್ರೀ ಎಚ್ ರಾಜಣ್ಣ ಅವರೇ, ಸೆಂಟ್ರಲ್ ರೇಂಜ್ನ IGP ಆದ ಶ್ರೀ ರವಿಕಾಂತೇಗೌಡರೇ, ಶ್ರೀ ಮಾಯಪ್ಪ ಅವರೇ, ಇಲ್ಲಿ ನೆರೆದಿರುವ ಸಾರಿಗೆ ಇಲಾಖೆಯ ಅಧಿಕಾರಿಗಳೇ ಮತ್ತು ಅನೇಕ ಮಂದಿ ರಾಜಣ್ಣ ಅವರ ಅಭಿಮಾನಿ ಬಳಗದವರೇ, ಮಹನೀಯರೇ, ಮಹಿಳೆಯರೇ, ರಾಜಣ್ಣ ಅವರನ್ನ ನಾನು 30 ವರ್ಷಕ್ಕಿಂತ ಹಿಂದೆ, ಐ ಥಿಂಕ್ ಅಟ್ಲೀಸ್ಟ್ 32 ಇಯರ್ಸ್ ಇಂದ ನನಗೆ ಭಾಳ ಚೆನ್ನಾಗಿ ಪರಿಚಯ ಇದ್ದಾರೆ. ನಾವೆಲ್ಲ UPSC ಓದಬೇಕಾದ್ರೆ ರಾಜಣ್ಣವರು ಸಹ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇದ್ರು. ಆವಾಗಿಂದ ಪರಿಚಯ. ಸೊ ನಾವೆಲ್ಲ ಆಟೋದಲ್ಲಿ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ರಾಜಣ್ಣವರು ಒಂದು ಮೋಟರ್ ಸೈಕಲ್ ಇಟ್ಕೊಂಡು ಆ ಮೋಟರ್ ಸೈಕಲಲ್ಲೇ ಬರೋರು. ಸೊ ಅದೇ ರೀತಿ ಅವ್ರಿಗೆ ಕರೆಕ್ಟಾಗಿ ಇನ್ಸ್ಪೆಕ್ಟರ್ ಆಫ್ ಮೋಟರ್ ವೆಹಿಕಲ್ಸ್ ಅಂತಲೇ ಅವರು ಸೆಲೆಕ್ಟ್ ಆದರು. ಸೊ ಆವಾಗ ಸ್ಟಾರ್ಟಿಂಗ್ ಅವ್ರದ್ದು ಕೆಲಸದ ವೈಖರಿ ಹೆಂಗೆ ಅಂದರೆ, ಅದೆಲ್ಲ ಕೇಳಿ ನಮಗೆ ರೋಮಾಂಚನ ಆಗೋದು. ಲೈಕ್ ಇಷ್ಟು ಏನು ಇಲ್ಲಿಗಲ್ ವೆಹಿಕಲ್ಸ್ ಹಿಡಿದ್ವಿ, ಆ ಥರ ಒಂದು FC ಇದ್ದಿರೋ ವೆಹಿಕಲ್ಸ್ ಹಿಡಿದ್ವಿ ಅಂತ ಹೇಳಿ ನೂರಾರು ಅಫೆನ್ಸಸ್ಗೆ ಅವಾಗ ಅವರು ನಮಗೆಲ್ಲ ಸ್ವಲ್ಪ ಹೇಳೋರು, ಈ ಥರ ಇದೆ ಅಫೆನ್ಸ್ ಅಂದರೆ ಇದು, ಈ ಥರ ಕೇಸ್ ಆಗಬೇಕು ಅಂತೆಲ್ಲ ಹೇಳೋರು. ಕಡೆಗೆ ನಾವೆಲ್ಲ ಎಕ್ಸಾಮಲ್ಲಿ ಪಾಸ್ ಆಗಿ ಸೆಲೆಕ್ಟ್ ಆದ್ವಿ. ನಂತರವೂ ಸಹ ನನ್ನ ಮತ್ತು ರಾಜಣ್ಣ ಅವರ ಏನು ಆಲ್ಮೋಸ್ಟ್ ಆನ್ ಎ ವೀಕ್ಲಿ ಬೇಸಿಸ್ ನಾವು ಮಾತಾಡ್ತಾ ಇರ್ತೀವಿ. ಅದೇ ಥರ ನಮ್ಮ ಕುಟುಂಬದವರು ಸಹ ಮತ್ತು ರಾಜಣ್ಣವ್ರ ಕುಟುಂಬದವರು ಸಹ ಅನೇಕ ವರ್ಷಗಳಿಂದ ಸ್ನೇಹಿತರು. ಸುಮಾರು ಮೋರ್ ದೆನ್ 2 ಡಿಕೇಡ್ಸಿಂದ ಸ್ನೇಹಿತರು. ನಮ್ಮ ತಂದೆ ತಾಯಿಯವರು ಸಹ ರಾಜಣ್ಣ ಅವರು ಅಂದರೆ ಇಮಿಡಿಯೇಟ್ಲಾಗಿ ದೇ ರೆಸ್ಪಾಂಡ್, ಓ ರಾಜಣ್ಣ ಇಲ್ಲಿದ್ದಾರೆ ಅಂತ ಕೇಳ್ತಾರೆ. ಇದು ಯಾಕೆ ಹೇಳ್ತೀನಿ ಅಂದರೆ, ರಾಜಣ್ಣವರಿಂದ ಅನೇಕರಿಗೆ, ಬಹುಶಃ ಸಾವಿರಾರು ಜನಕ್ಕೆ ಸಹಾಯ ಆಗಿದೆ. ಎವ್ರಿಥಿಂಗ್ ಇಸ್ ಲೀಗಲ್. ಲೈಕ್ ಯಾರಿಗೂ ಒಬ್ಬರಿಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗಿರುತ್ತೆ, ಏನೋ ಅಡೆತಡೆಗಳಿಂದ ಆಗ್ತಾ ಇರಲ್ಲ. ಯಾವುದೋ ವೆಹಿಕಲ್ಗೆ ಫಿಟ್ನೆಸ್ ಬೇಕಾಗಿರುತ್ತೆ, ಸೋ ಮೆನಿ ಥಿಂಗ್ಸ್. ಆಮೇಲೆ ಎಲ್ಲೆಲ್ಲಿಗೆ ಏನು ಅಡೆತಡೆಗಳಿರ್ತವೆ, ಅಥವಾ ಬೇರೆ ಸ್ಟೇಟ್ನ ವೆಹಿಕಲ್ ಟ್ರಾನ್ಸ್ಫರ್ ಆಗಬೇಕಾಗಿರುತ್ತೆ. ಪ್ರತಿಯೊಂದು ಇಶ್ಯೂನಲ್ಲೂ ರಾಜಣ್ಣವರಿಂದ ಸಾವಿರಾರು ಜನಕ್ಕೆ ಸಹಾಯ ಆಗಿದೆ. ಸೋ ಮಚ್ ಸೊ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಸಹ ಎವ್ರಿ ಇಯರ್ ವೆಹಿಕಲ್ಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ. ಸೊ ನಾವು ಯಾವುದೇ ಜಿಲ್ಲೆಯಲ್ಲಿರಲಿ, ಇಲ್ಲ ಬೆಳಗಾಮಲ್ಲಿರಲಿ, ಇಲ್ಲ ಹಾಸನಲ್ಲಿರಲಿ, ನಾನು ಹೇಳ್ತಾ ಇದ್ದೆ, ನಮ್ಮ DYSP ಅಥವಾ ಇನ್ಸ್ಪೆಕ್ಟರ್ ಕರ್ಕೊಂಡು ನೋಡಿ, ಅಲ್ಲಿ ರಾಜಣ್ಣ ಅಂತ ಇರ್ತಾರೆ, ರಾಜಣ್ಣ ಅವ್ರಿಗೆ ಹೇಳಿ ನಿಮ್ಮ ಕೆಲಸ ಎಲ್ಲ ಆಗುತ್ತೆ. ಸೊ ಯಾವುದೇ ಜಿಲ್ಲೆಯ ಕೆಲಸವನ್ನು ರಾಜಣ್ಣ ಅವ್ರಿಗೆ ಹೇಳಿದ್ರೆ ಅವ್ರು ತಮ್ಮ ಕಡೆಯವ್ರಿಗೆ ಹೇಳಿ ಕೆಲಸ ಆಗೋದು. ಅಂದರೆ ಹಿ ವಾಸ್ ಸೋ ರೆಸ್ಪಾನ್ಸಿವ್. ಅದು ಇವತ್ತಿನವರೆಗೆ ನಡ್ಕೊಂಡು ಬಂದಿದೆ. ಈಗಲೂ ನಮ್ಮ CIDನಲ್ಲಿ ಅನೇಕ ವೆಹಿಕಲ್ಸ್ ಏನೇನೋ ಪ್ರಾಬ್ಲಮ್ಸ್ ಇತ್ತು, ಅದನ್ನೆಲ್ಲ ರಾಜಣ್ಣವರು ಸಾಲ್ವ್ ಮಾಡಿಕೊಟ್ರು. ಅವರಿರೋದು ಬೇರೆ RTOನಲ್ಲಿ. ನಮಗೆ ಕೆಲಸ ಆಗಬೇಕಾಗಿದ್ದು ಕೊಡಗಿನಲ್ಲಿ ಅಥವಾ ಮೈಸೂರಿನಲ್ಲಿ ಅಥವಾ ಯಶವಂತಪುರ RTOನಲ್ಲಿ, ಅದೆಲ್ಲ ರಾಜಣ್ಣವ್ರು ಸಾಲ್ವ್ ಮಾಡಿಕೊಟ್ರು. ಸೊ ಹಿ ವಾಸ್ ಎ ಒನ್ ಮ್ಯಾನ್ ಕಾಂಟ್ಯಾಕ್ಟ್ ಪಾಯಿಂಟ್ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ಸೋ. ಎಷ್ಟೋ ಸಲ ಆಕ್ಸಿಡೆಂಟ್ ಕೇಸಸ್ಸಲ್ಲಿ, ಆಮೇಲೆ ಮರ್ಡರ್ ಕೇಸ್ ವೆಹಿಕಲ್ಸ್ ಇರ್ತವೆ, ಎಲ್ಲ ಚಾಮರಾಜನಗರಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿರುತ್ತೆ, ಆ ವೆಹಿಕಲ್ಸ್ದು ಇನ್ಸ್ಪೆಕ್ಷನ್ ಆಗಿರಲ್ಲ. ಅವಾಗ ನಾವು ರಾಜಣ್ಣ ಅವ್ರಿಗೆ ಹೇಳಿದ್ರೆ ಅವ್ರಲ್ಲಿ ಹೇಳಿ ಕೆಲಸ ಮಾಡಿಸ್ತಾರೆ. ಸೊ ದಟ್ ಈ ಥರ ಪೊಲೀಸ್ ಇಲಾಖೆಗೂ ರಾಜಣ್ಣವ್ರಿಗೂ ಒಂದು ಅವಿನಾಭಾವವಾದ ಸಂಬಂಧ. ಅಷ್ಟೇ ಅಲ್ಲದೆ ಈ ಕಳೆದ ಒಂದು ಮೇ ಬಿ 15 ಇಯರ್ಸಿಂದ ರಾಜಣ್ಣವರು ಹೈಪರ್ ಆ್ಯಕ್ಟಿವ್ ಆಗೋದು. ಬೆಂಗಳೂರು ಸಿಟಿನಲ್ಲಿ ಏನೇನು ಅನ್ಲೈಸೆನ್ಸ್ ವೆಹಿಕಲ್ಸ್ ಇದ್ವು, ಆಮೇಲೆ ಫೇಕ್ ನಂಬರ್ ಪ್ಲೇಟ್ಸು, ಮತ್ತು ಬೇರೆ ರಾಜ್ಯದಿಂದ ಇಲ್ಲಿಗಲ್ ಆಗಿ
ನಂಬರ್ಸ್ ತಗೊಂಡು ಇಲ್ಲಿ ವೆಹಿಕಲ್ಗಳಿಗೆ ಆ ನಂಬರ್ ಪ್ಲೇಟ್ ಹಾಕಿ ಓಡಿಸೋದು, ಈ ಥರ ನೂರಾರು ಕೇಸ್ಗಳನ್ನ ಹಿಡಿದಿದ್ದಾರೆ. ಅದರಲ್ಲೂ ಸಹ ಪೊಲೀಸ್ ಇಲಾಖೆ ಮತ್ತು ಇದು ಸಾರಿಗೆ ಇಲಾಖೆ ಸಹಕಾರದಿಂದ ಸಾಕಷ್ಟು ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಎಷ್ಟೋ ಸಲ ನಾನು ಅಂದ್ಕೊಳ್ತೀನಿ, ರಾಜಣ್ಣ ಅವರು ಪೊಲೀಸ್ ಇಲಾಖೆಯಲ್ಲಿ ಇರಬೇಕಾಗಿತ್ತು ಅಂತ. ಅವು ಇನ್ನೂ ಎಂತೆಂಥ ಕೇಸ್ಗಳನ್ನ ಪತ್ತೆ ಮಾಡ್ತಿದ್ರೆ ಏನೋ ಅದು ಹೇಳೋಕ್ಕಾಗಲ್ಲ. ಆದರೆ ಅವರು ಅತ್ಯಂತ ದಕ್ಷ ಅಧಿಕಾರಿ ನಾನು ನೋಡಿರೋದ್ರಲ್ಲೇ. ಆ್ಯಂಡ್ ಪ್ಲಸ್ ದಕ್ಷತೆ ಇದ್ದರೂ ಸಹ ಅವರು ಮಾನವೀಯತೆಯನ್ನು ಬಿಟ್ಕೊಟ್ಟಿಲ್ಲ ಮತ್ತು ಪ್ರಾಮಾಣಿಕತೆಯನ್ನು ಬಿಟ್ಕೊಟ್ಟಿಲ್ಲ. ದಕ್ಷತೆ ಮತ್ತು ಪ್ರಾಮಾಣಿಕತೆ ಎರಡು ಒಂದೇ ಕಡೆ ಇರೋದು ಬಹಳ ಅಪರೂಪ. ಅಂಥ ಅಧಿಕಾರಿ ರಾಜಣ್ಣ ಅವರು. ಆಮೇಲೆ ಒಂದು ಈಸ್ ಎ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್. ಏನೇ ಒಂದು ಸರಿ ಇದ್ದರೆ ಸರಿ ಅಂತ ಆನ್ ದಿ ಫೇಸ್ ಹೇಳ್ತೀನಿ, ಇಲ್ಲ ತಪ್ಪು ಅಂದರೆ ತಪ್ಪು ಅಂತ ಇಮಿಡಿಯೇಟಾಗಿ ಹೇಳ್ತಾರೆ. ಸೊ ಈ ಥರ ಅವರಿಂದನೂ ಸಹ ನಾವು ಸಾಕಷ್ಟು ನಮ್ಮ ಕಡೆಯವರಿಗೆಲ್ಲ ಹೇಳ್ತೀವಿ, ರಾಜಣ್ಣವ್ರ ಹತ್ರ ಹೋಗಿ ಕಲೀರಿ, ಅದು ಯಾವ ಥರ ಕೆಲಸ ಮಾಡಬೇಕು, ರೂಲ್ಸ್ ಏನು ಅಂತ ತಿಳ್ಕೊಳ್ರಿ ಅಂತೆಲ್ಲ. ಆ್ಯಂಡ್ ಈಗ ಅವರ ಫ್ಯಾಮಿಲಿ ಬಗ್ಗೆ ರವಿಕಾಂತ್ ಅವರು ಹೇಳಿದರು. ಅವರು ಎಲ್ಲರಿಗಿಂತ ಮುಂಚೆ ಅವರು ತಾತ ಆಗಿದ್ದಾರೆ. ಆದರೂ ಸಹ ಅವ್ರು ಹಾಗೆ 30 ವರ್ಷದಿಂದ ಹೇಗಿದ್ರೋ ಅದೇ ಥರ ಇದ್ದಾರೆ. ಅದೇ ಸ್ವಿಫ್ಟ್ ವಾಕಿಂಗ್, ಕ್ವಿಕ್ ಥಿಂಕಿಂಗ್, ಕ್ವಿಕ್ ಆ್ಯಕ್ಟಿಂಗ್. ಸೊ ಮೆಂಟಲಿ ಈಸ್ ವೆರಿ ವೆರಿ ಅಲರ್ಟ್, ಫಿಸಿಕಲಿ ಈಸ್ ವೆರಿ ವೆರಿ ಅಲರ್ಟ್. ಅವ್ರು ರಿಟೈರ್ ಆದಮೇಲೆ ಏನು ಮಾಡ್ತಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಸೊ ಇಷ್ಟು ಹೇಳಿ, ನೀವೇ ರಾಜಣ್ಣವರ ಸರ್ವಿಸ್ ಇದ್ದಿದ್ದರೆ ಚೆನ್ನಾಗಿತ್ತು ಅನಿಸುತ್ತೆ. ಬಟ್ ಸರ್ಕಾರಿ ಅಧಿಕಾರಿಗಳಿಗೆ ರಿಟೈರ್ಮೆಂಟ್ ಏಜ್ ಅಂತ ಒಂದು ಫಿಕ್ಸ್ ಆಗಿರುತ್ತೆ. ಸೊ ಅದೇನು ಮಾಡಲಿಕ್ಕಾಗಲ್ಲ. ಬಟ್ ಇವನ್ ದೆನ್ ಐ ಆಮ್ ಶ್ಯೂರ್ ಹಿ ವಿಲ್ ಹ್ಯಾವ್ ಸಮ್ ಅದರ್ ಆ್ಯಕ್ಟಿವಿಟೀಸ್ ಇನ್ ಹಿಸ್ ಮೈಂಡ್. ಆಫ್ಟರ್ ರಿಟೈರ್ಮೆಂಟ್ ಹಿ ವಿಲ್ ನಾಟ್ ಕೀಪ್ ಕ್ವೈಟ್, ಹಿ ವಿಲ್ ಕೀಪ್ ಆನ್ ಡೂಯಿಂಗ್ ಸಮಥಿಂಗ್. ಆ್ಯಂಡ್ ಅವ್ರಿಗೆ ಇನ್ನೂ ಭಾಳಷ್ಟು ಪ್ಲ್ಯಾನ್ಸ್ ಇತ್ತು. ಸಾರಿಗೆ ಇಲಾಖೆನ ಯಾವ ಥರ ಇಂಪ್ರೂವ್ ಮಾಡಬೇಕು, ಇನ್ನೂ ಯಾವ ಥರ ಕಳ್ಳಕಾಕರನ್ನ ಕಳ್ಳದಂಧೆ ಮಾಡೋರನ್ನ ಯಾವ ಥರ ಹಿಡಿಬೇಕು ಅಂತ ಸಾಕಷ್ಟು ಸಲ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಎನಿವೆ, he has done wonderful service to Karnataka state, Karnataka people and the government of Karnataka. I wish him all the best in his retired life, a happy, peaceful and prosperous retired life. I wish him all the best. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯತೆ ಒಂದೇ ಕಡೆ ಮೇಳೈಸಿದ್ದು ಬಹಳ ಅಪರೂಪ. ಅದು ರಾಜಣ್ಣವರಿದೆ ಅಂತ ಹೇಳ್ತಾ ನಮ್ಮನ್ನು ಕುರಿತು ಮಾತನಾಡಿದ್ರು. ಜೊತೆಗೆ ಇನ್ನೊಂದು ಹೇಳಿದರು, ಅವರು ಕೇವಲ ವಯಸ್ಸಿನಲ್ಲಿ ದೈಹಿಕ ವಯಸ್ಸು 60 ಆಗಿರ್ಬೋದು, ಆದರೆ ಮಾನಸಿಕವಾಗಿ ಇನ್ನೂ ಬಹಳ ಹೆಂಗೋ ನಿವೃತ್ತಿ ಆದಮೇಲೆ ಏನು ಮಾಡ್ತಾರೆ ಅಂತ ನಮಗೂ ಕೂಡ ಬಹಳ ಕುತೂಹಲ ಇದೆ ಸರ್. ನೋಡೋಣ ಅವ್ರ ಮಾತುಗಳೇನಾದರೂ ತಿಳಿಸ್ತಾರ ಅಂತ ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಧನ್ಯವಾದಗಳು ಶ್ರೀಯುತ KV ಶರತ್ಚಂದ್ರ IPS ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ. ಇದೀಗ ಶ್ರೀಯುತ ಮಾಯಪ್ಪನವ್ರನ್ನ ನಾನು ಪ್ರೀತಿಯಿಂದ ಮನೆ ಮಾಡಿದ್ದೀನಿ. ಮಾಯಪ್ಪ ಸರ್, ತಮ್ಮ ಮಾತುಗಳಿಗಾಗಿ.